ಗಾಡ್ ಪಾರ್ಟಿಕಲ್ ಎಂದು ಕರೆಯಲ್ಪಡುವ ಮೂಲಭೂತ ಕಣ ಯಾವುದು? ಉತ್ತರ ಹಿಗ್ಸ್ ಬೋಸಾನ್. 2026ರ ಆರಂಭದಲ್ಲಿ ಸುದ್ದಿಯಲ್ಲಿದ್ದ ಲೂಪೆಕ್ಸ್ ಮಿಷನ್ ಭಾರತದ ಇಸ್ರೋ ಮತ್ತು ಯಾವ ದೇಶದ ಬಾಹ್ಯಾಕಾಶ ಸಂಸ್ಥೆಯ ಜಂಟಿ ಯೋಜನೆಯಾಗಿದೆ? ಉತ್ತರ ಜಪಾನ್. ಟೆಟ್ರೋಡೋಟಾಕ್ಸಿನ್ ಸಾಮಾನ್ಯವಾಗಿ ಯಾವ ಮೀನಿನ ಪ್ರಭೇದದಲ್ಲಿ ಅತಿ ಹೆಚ್ಚು ಕಂಡುಬರುತ್ತದೆ? ಉತ್ತರ ಪೂಪರ್ ಫಿಶ್. ಆಧುನಿಕ ಜೀವವಿಜ್ಞಾನದಲ್ಲಿ CRISPR-Cas9 ತಂತ್ರಜ್ಞಾನವನ್ನು ಯಾವುದಕ್ಕಾಗಿ ಬಳಸಲಾಗುತ್ತದೆ? ಉತ್ತರ ಜೀನ್ ಎಡಿಟಿಂಗ್. ಕಂಟರಾನಿಯಾ ಐಗಾರ್ಡಿಫ್ಲೋರ್ಸ್ ಎಂಬ ಕೀಟವು ಪ್ರಮುಖವಾಗಿ ಯಾವ ಬೆಳೆಗೆ ಅತಿ ಹೆಚ್ಚು ಹಾನಿ ಮಾಡುತ್ತದೆ ಎಂದು ಗುರುತಿಸಲಾಗಿದೆ? ಉತ್ತರ ಮಾವು. TKDL ಡೇಟಾಬೇಸ್ ಪ್ರಸ್ತುತ ಎಷ್ಟು ಅಂತಾರಾಷ್ಟ್ರೀಯ ಭಾಷೆಗಳಲ್ಲಿ ಲಭ್ಯವಿದೆ? ಉತ್ತರ 5 ಭಾಷೆಗಳು. ಇಕ್ರಾ ಸಂಸ್ಥೆಯ ಮುನ್ಸೂಚನೆಯ ಪ್ರಕಾರ 2025-26ರ ಹಣಕಾಸು ವರ್ಷದ 3ನೇ ತ್ರೈಮಾಸಿಕದಲ್ಲಿ ಭಾರತದ GDP ಬೆಳವಣಿಗೆ ದರ ಎಷ್ಟರಲ್ಲಿದೆ? ಉತ್ತರ 7.2%. ಫೆಬ್ರವರಿ 2026ರಲ್ಲಿ ವಿಪತ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ಹೆಚ್ಚಿಸಲು ಯಾವ 3 ಸಂಸ್ಥೆಗಳು ತ್ರಿಪಕ್ಷೀಯ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿವೆ? ಉತ್ತರ NDMA, ACSR ಮತ್ತು CSIR NISCPR. ಫೆಬ್ರವರಿ 2026ರಲ್ಲಿ ಕೇಂದ್ರ ಸಚಿವ ಜಯಂತ್ ಚೌಧರಿ ಅವರು ಪ್ರಾರಂಭಿಸಿದ ಬದಾನಾ ಹೈ ತೋ ಯಹಂ ಜುಡಾನಾ ಹೈ ಅಭಿಯಾನವು ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗಾವಕಾಶ. ಕೇಂದ್ರ ಸಚಿವ JD ನಾಯ್ಡು ಅವರು ಫೆಬ್ರವರಿ 2026ರಲ್ಲಿ ಸ್ವದೇಶಿ ನಿರ್ಮಿತ TD ಲಸಿಕೆಯನ್ನು ಎಲ್ಲಿ ಬಿಡುಗಡೆ ಮಾಡಿದರು? ಉತ್ತರ ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೌಸಾಲಿ. ಫೆಬ್ರವರಿ 2026ರಲ್ಲಿ ಯಾವ ನಿಪ್ಪರ್ ಸಂಸ್ಥೆಯು ಔಷಧಿಯ ಸಂಶೋಧನೆಯನ್ನು ಉತ್ತೇಜಿಸಲು ಬೋರಿಂಗರ್ ಇಂಗಲ್ಹೈಮ್ ಇಂಡಿಯಾದೊಂದಿಗೆ MOU ಸಹಿ ಮಾಡಿದೆ? ಉತ್ತರ ನಿಪ್ಪರ್ ರಾಯಬರೇಲಿ. ಫೆಬ್ರವರಿ 2026ರಲ್ಲಿ RBI ತನ್ನ 2ನೇ ಬೃಹತ್ ದತ್ತಾಂಶ ಕೇಂದ್ರವನ್ನು ಒಡಿಶಾದ ಯಾವ ನಗರದಲ್ಲಿ ಉದ್ಘಾಟಿಸಿತು? ಉತ್ತರ ಭುವನೇಶ್ವರ. RBIನ ಪ್ರಾಥಮಿಕ ದತ್ತಾಂಶ ಕೇಂದ್ರ ಪ್ರಸ್ತುತ ಎಲ್ಲಿದೆ? ಉತ್ತರ ನ್ಯಾವಿ ಮುಂಬೈ. ಫೆಬ್ರವರಿ 2026ರಲ್ಲಿ ಭಾರತದಲ್ಲಿ C390 ಮಿಲೇನಿಯಂ ವಿಮಾನಗಳಿಗಾಗಿ MRO ಸೌಲಭ್ಯವನ್ನು ಸ್ಥಾಪಿಸಲು ಯಾವ 2 ಕಂಪನಿಗಳು ಒಪ್ಪಂದ ಮಾಡಿಕೊಂಡಿವೆ? ಉತ್ತರ ಎಂಬೇರ್ ಮತ್ತು ಮಹೀಂದ್ರಾ ಡಿಫೆನ್ಸ್ ಸಿಸ್ಟಮ್ಸ್. ಕ್ವಾಂಟಮ್ ಕಂಪ್ಯೂಟರ್ಗಳು ಮಾಹಿತಿಯನ್ನು ಯಾವ ರೂಪದಲ್ಲಿ ಸಂಗ್ರಹಿಸುತ್ತವೆ? ಉತ್ತರ ಕ್ಯೂಬಿಟ್ಸ್. ಎಂಬ್ರೇರ್ ತಯಾರಿಸಿದ C390 ಮಿಲೇನಿಯಂ ಯಾವ ವರ್ಗಕ್ಕೆ ಸೇರಿದ ವಿಮಾನವಾಗಿದೆ? ಉತ್ತರ ಬಹು ಮಿಷನ್ ಮಧ್ಯಮ ಸಾರಿಗೆ ವಿಮಾನ. ಚಂದ್ರನ ಮೇಲೆ ನೀರಿನ ಇರುವಿಕೆಯನ್ನು ಪತ್ತೆಹಚ್ಚಲು ಇತ್ತೀಚೆಗೆ ಯಾವ ಮೊಬೈಲ್ ರೋವರ್ ಅನ್ನು ಕಳುಹಿಸಲು ಸಿದ್ಧತೆ ನಡೆಸಲಾಗಿದೆ? ಉತ್ತರ ವೈಪರ್. ಇತ್ತೀಚೆಗೆ ಸುದ್ದಿಯಲ್ಲಿರುವ ನ್ಯೂರಲಿಂಕ್ ಎಂಬುದು ಯಾವ ಕ್ಷೇತ್ರದ ಸಂಶೋಧನೆಯಾಗಿದೆ?
ಉತ್ತರ ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್. ನ್ಯೂಕ್ಲಿಯರ್ ಫ್ಯೂಷನ್ ಪ್ರಕ್ರಿಯೆಯ ಮೂಲಕ ಅತಿ ಹೆಚ್ಚು ಶಕ್ತಿಯನ್ನು ಉತ್ಪಾದಿಸುವ ನೈಸರ್ಗಿಕ ಮೂಲ ಯಾವುದು? ಉತ್ತರ ಸೂರ್ಯ ಮತ್ತು ನಕ್ಷತ್ರಗಳು. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ವಿಶ್ವದ ವಿಸ್ತರಣೆ ವೇಗವಾಗಿ ನಡೆಯುತ್ತಿದೆ ಎಂದು ಸಾಬೀತುಪಡಿಸಿದ ಶಕ್ತಿ ಯಾವುದು? ಉತ್ತರ ಕಪ್ಪು ಶಕ್ತಿ.